ಒಂದು ಸಣ್ಣ ಹಸಿರು ಹಳ್ಳಿಯಲ್ಲಿ ರಾಮು ಎಂಬ 10 ವರ್ಷದ ಹುಡುಗ ವಾಸಿಸುತ್ತಿದ್ದ. ಅವನು ಅಪ್ಪ ಅಮ್ಮನೊಂದಿಗೆ ಸಣ್ಣ ಜಮೀನಿನಲ್ಲಿ ಕೃಷಿ ಮಾಡುತ್ತಿದ್ದ. ಹಳ್ಳಿಯ ಎಲ್ಲಾ ಜನರು ತುಂಬಾ ಒಟ್ಟಾಗಿ ಇದ್ದರು. ಬೆಳಿಗ್ಗೆ ಎಲ್ಲರೂ ಒಟ್ಟಿಗೆ ಹೊಲಕ್ಕೆ ಹೋಗುತ್ತಿದ್ದರು. ಸಂಜೆ ಮರದ ಕೆಳಗೆ ಕೂತು ಕಥೆಗಳು ಹೇಳುತ್ತಿದ್ದರು. ಆ ವರ್ಷ ಮಳೆ ಬಹಳ ಕಡಿಮೆ ಬಿದ್ದಿತ್ತು. ಹಳ್ಳಿಯ ಹೊಲಗಳು ಒಣಗುತ್ತಿದ್ದವು. ಜನರು ಚಿಂತೆಯಲ್ಲಿ ಬಿದ್ದಿದ್ದರು. ಈ ವರ್ಷ ಬೆಳೆ ಬಂದರೆ ಏನು ಮಾಡುವುದು ಎಂದು ಎಲ್ಲರೂ ಚರ್ಚಿಸುತ್ತಿದ್ದರು. ರಾಮು ತನ್ನ ಅಪ್ಪನೊಂದಿಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಒಂದು ಸಣ್ಣ ಗಟ್ಟಿಯಾದ ಬೀಜವನ್ನು ಕಂಡುಹಿಡಿದ. ಅದು ಸಾಮಾನ್ಯ ಬೀಜದಂತೆ ಕಾಣುತ್ತಿರಲಿಲ್ಲ. ಅದು ಹೊಳೆಯುತ್ತಿತ್ತು. ಅವನು ಅದನ್ನು ಮನೆಗೆ ತಂದು ಅಮ್ಮನಿಗೆ ತೋರಿಸಿದ. ಅಮ್ಮ ಹೇಳಿದಳು, ಇದು ವಿಶೇಷ ಬೀಜವಿರಬಹುದು, ಆದರೆ ನೀರು ಇಲ್ಲದಿದ್ದರೆ ಏನು ಬೆಳೆಯುತ್ತದೆ? ರಾಮು ಹಳ್ಳಿಯ ಹಿರಿಯರಾದ ತಾತನ ಬಳಿ ಹೋದ. ತಾತ ಹೇಳಿದರು, ಬೀಜವನ್ನು ನೆಡು, ಆದರೆ ಅದಕ್ಕೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ನೀರು ಬೇಕು. ನೀನು ಒಂಟಿಯಾಗಿ ಮಾಡಲು ಸಾಧ್ಯವಿಲ್ಲ. ಎಲ್ಲರನ್ನೂ ಕರೆ. ರಾಮು ಮರುದಿನ ಬೆಳಿಗ್ಗೆ ಎಲ್ಲ ಹುಡುಗರು ಮತ್ತು ಹುಡುಗಿಯರನ್ನು ಕರೆದ. ನಮ್ಮ ಹಳ್ಳಿಯನ್ನು ಉಳಿಸೋಣ. ಪ್ರತಿದಿನ ಒಂದೊಂದು ಬಕೆಟ್ ನೀರು ತಂದು ಈ ಬೀಜದ ಬಳಿ ಹಾಕೋಣ ಎಂದು ಹೇಳಿದ. ಮೊದಲು ಎಲ್ಲರೂ ನಗುತ್ತಿದ್ದರು. ಸಣ್ಣ ಬೀಜಕ್ಕೆ ಇಷ್ಟು ಕಷ್ಟ ಎಂದು ಕೆಲವರು ಹೇಳಿದರು. ಆದರೆ ರಾಮು ಮತ್ತು ಅವನ ಗೆಳೆಯರು ಪ್ರತಿದಿನ ಬೆಳಿಗ್ಗೆ ನದಿಯಿಂದ ನೀರು ತಂದು ಹಾಕುತ್ತಿದ್ದರು. ಕೆಲವು ದಿನಗಳ ನಂತರ ಸಣ್ಣ ಮೊಳಕೆ ಕಾಣಿಸಿತು. ಹಳ್ಳಿಯ ದೊಡ್ಡವರು ನೋಡಿ ಆಶ್ಚರ್ಯಗೊಂಡರು. ಅವರು ಸಹಾಯಕ್ಕೆ ಬಂದರು. ಕೆಲವರು ನೀರು ತರುತ್ತಿದ್ದರು, ಕೆಲವರು ಗೊಬ್ಬರ ಹಾಕುತ್ತಿದ್ದರು, ಕೆಲವರು ಕಳೆ ಕೀಳುತ್ತಿದ್ದರು. ಹಳ್ಳಿಯ ಎಲ್ಲಾ ಜನರು ಒಟ್ಟಾಗಿ ಕೆಲಸ ಮಾಡುತ್ತಿದ್ದರು. 1 ತಿಂಗಳ ನಂತರ ಆ ಸಣ್ಣ ಬೀಜ ದೊಡ್ಡ ಮರವಾಗಿ ಬೆಳೆಯಿತು. ಆ ಮರದಲ್ಲಿ ರುಚಿಕರವಾದ ದೊಡ್ಡ ದೊಡ್ಡ ಹಣ್ಣುಗಳು ಬಂದವು. ಆ ಹಣ್ಣುಗಳು ತುಂಬಾ ಪುಷ್ಟಿಕರವಾಗಿದ್ದವು. ಹಳ್ಳಿಯ ಎಲ್ಲಾ ಜನರು ಅದನ್ನು ಹಂಚಿಕೊಂಡರು. ಅದೇ ಬೀಜದಿಂದ ಬಂದ ಹಣ್ಣುಗಳನ್ನು ಮಾರಿ ಹಳ್ಳಿಯ ಜನರಿಗೆ ಸಾಕಷ್ಟು ಹಣ ಸಿಕ್ಕಿತು. ಆ ವರ್ಷ ಹಳ್ಳಿ ಬರದಿಂದ ಉಳಿಯಿತು. ರಾಮು ತನ್ನ ಸಣ್ಣ ಪ್ರಯತ್ನದಿಂದ ಇಡೀ ಹಳ್ಳಿಯನ್ನು ಬದಲಾಯಿಸಿದ್ದ.